ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವು ವಿಶೇಷಚೇತನರಲ್ಲಿ ಹೊಸ ಚೈತನ್ಯ ಶ್ರೀರೂಪ. ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ 110 ಮಂದಿಗೆ ಕೃತಕ ಕೈಕಾಲು ಜೋಡಣೆ. ರಾಮು ಅವರಿಂದ ರೋಟರಿಗೆ $1,000 ಕೊಡುಗೆ. ಚಾಮರಾಜನಗರ ರೋಟರಿ ಸಂಸ್ಥೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ವತಿಯಿಂದ ಆಯೋಜಿಸಿರುವ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವು ವಿಶೇಷಚೇತನರಲ್ಲಿ ಹೊಸ ಚೈತನ್ಯ ಮೂಡಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ಹೇಳಿದರು. ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ರೋಟರಿ ಸಂಸ್ಥೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಬೆಂಗಳೂರು ವತಿಯಿಂದ ನಡೆದ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವನ್ನು ಉದ್ಘಾಟಿಸಿ ವಿಶೇಷಚೇತನರಿಗೆ ಕೃತಕ ಕೈಕಾಲು ಜೋಡಣೆ ಮಾಡಿ ಮಾತನಾಡಿದರು. ಈ ಕಾರ್ಯವು ಒಂದು ಅರ್ಥಪೂರ್ಣ ಭಾಗವಾಗಿರುವುದು ಸಂತೋಷದ ವಿಷಯವಾಗಿದೆ. ಒಂದು ದೇಶ ಅಭಿವೃದ್ಧಿ ಆಗಬೇಕಾದರೆ ಒಂದು ರಸ್ತೆ, ಒಂದು ಉತ್ತಮ ಕಟ್ಟಡವಲ್ಲ, ಸಮಾಜದಲ್ಲಿ ದುರ್ಬಲರಿಗೆ ಯಾವ ರೀತಿ ಸಹಾಯ ಮಾಡುತ್ತೇವೆ ಎಂಬುದು ದೊಡ್ಡ ವಿಷಯ. ಏಕೆಂದರೆ ದುರ್ಬಲ ವರ್ಗದವರನ್ನ ಗುರುತಿಸಿ ಕೃತಕ ಕೈಕಾಲು ಜೋಡಣೆ ಮಾಡುತ್ತಿರುವುದು ಒಂದು ಅವಿಸ್ಮರಣೀಯವಾದದ್ದು ಎಂದು ರೋಟರಿ ಎಂಎಸ್ಐಎಲ್ ಸೇವಾ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಶೇಷಚೇತನರಿಗೆ ಉಚಿತ ಕೈಕಾಲು ಜೋಡಣೆಯಿಂದ ಅವರಲ್ಲಿ ಆತ್ಮವಿಶ್ವಾಸ, ಹೊಸ ಭವಿಷ್ಯ, ಹೊಸ ಜೀವನ, ಹೊಸ ಚೈತನ್ಯ ಬರುತ್ತದೆ. ಕೈಕಾಲು ಜೋಡಣೆಯಿಂದ ಅವರು ತಮ್ಮ ಕಾಲಿನ ಮೇಲೆ ನಿಂತು ಕೆಲಸ ಮಾಡಬಹುದು. ಇಂತಹ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ವತಿಯಿಂದ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದರು. ಅಧ್ಯಕ್ಷತೆ ವಹಿಸಿದ ರೋಟರಿ ಸಂಸ್ಥೆ ಜಿಲ್ಲಾ ಗವರ್ನರ್ ಪಿಕೆ ರಾಮಕೃಷ್ಣ ಮಾತನಾಡಿ, ರೋಟರಿ ಸಂಸ್ಥೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ವತಿಯಿಂದ ಆಯೋಜಿಸಿರುವ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ ಒಂದು ಅದ್ಭುತವಾದ ಕಾರ್ಯಕ್ರಮವಾಗಿದೆ. ರೋಟರಿ ಸಂಸ್ಥೆಯು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾಗಿದ್ದು ಸಮಾಜದಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದೆ. ರೋಟರಿ ಅಧ್ಯಕ್ಷ ಚಂದ್ರಶೇಖರ್ ಅವರು ತಮ್ಮ ಅವಧಿಯಲ್ಲಿ 300 ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ದಾಖಲೆ ಮಾಡಿದ್ದಾರೆ. ಚಾಮರಾಜನಗರ ರೋಟರಿ ಸೇವಾ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಾಮಿನಿ ಜಿಲ್ಲಾ ಗವರ್ನರ್ ಯಶಸ್ವಿ ಸೋಮಶೇಖರ್, ರೋಟರಿ ಸಂಸ್ಥೆ ಮಾಜಿ ಜಿಲ್ಲಾ ಗವರ್ನರ್ ಡಾ ನಾಗಾರ್ಜುನ್, ರೋಟರಿ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆ ಪದಾಧಿಕಾರಿಗಳು, ಸದಸ್ಯರು ಭಾಗವಹಿಸಿದ್ದರು. ವರದಿ ಹೊಂಬನಂಜುಂಡನಾಯಕ, NKS TV4 ಚಾಮರಾಜನಗರ. ನೋಡಿದ್ದೆ ಪ್ರಭಾಕರ್ ಹೋಟೆಲ್ನಲ್ಲಿ ಹಿಂದೆ ಒಂದ್ಸಲಿ ಮಾಡಿದ್ವಿ. ನಾವು ಹುಡುಕಿ ಕರ್ಕೊಂಬರ್ಬೇಕು ಕೃತಕ ಕೈಕಾಲು ಇದ್ದರವ್ರಿಗೆ ಕಾಲು ಕೊಡೋವಂಥದ್ದನ್ನ. ನಾನು ಅಧ್ಯಕ್ಷರಿಗೆ ಹೇಳ್ತಾ ಇದ್ದೆ, ಎಷ್ಟು ಜನ ಬರ್ತಾರಪ್ಪ, 20ರಿಂದ 30 ಜನ ಬರ್ತಾರ ಅಥವಾ 15 ಜನ ಬರ್ತಾರ ನೋಡಿ, ಅಟ್ಲೀಸ್ಟ್ ಮಿನಿಮಮ್ 30 ಜನ ಬರೋಂಗೆ ಮಾಡಿ ಅಂತ. ನಾವೇನು ಜಾಸ್ತಿ ಪಬ್ಲಿಸಿಟಿ ಕೊಡಲಿಲ್ಲ, ಕೊಟ್ಟಿದ್ದಷ್ಟೇ ಪಬ್ಲಿಸಿಟಿಗೆ ನಮಗೆ ಎಕ್ಸ್ಪೆಕ್ಟ್ ಆಗೋದಕ್ಕೆ ನಾವು ನಿರೀಕ್ಷೆ ಮಾಡೋದಕ್ಕಿಂತ ಸುಮಾರು 3 ಪಟ್ಟು, ಅಂದರೆ 30 ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ. 110 ಜನ ನಮಗೆ ಈ ಒಂದು ಶಿಬಿರಕ್ಕೆ ಬಂದರು. ಒಂದು ವಿಚಾರ ಇದ್ದರು, ಎಲ್ಲ ಒಂದು NGOಗಳಿಗೆ ನಾನು ಹೇಳೋದೇನಪ್ಪ ಅಂತಂದರೆ, ನೀವು ಯಾವುದೇ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ದುಡ್ಡಿನ ಬಗ್ಗೆ ಖಂಡಿತವಾಗಿ ಯೋಚನೆ ಮಾಡಬೇಡಿ, ಹಿಂಗಾದರೂ ಸಹಾಯ ಬಂದೇ ಬರುತ್ತೆ. ನಾವು ಆ್ಯಕ್ಚುಲಿ ಇದನ್ನು ಮಾಡಿದಾಗ ನಮ್ಮಲ್ಲಿ ಒಂದು 3-4 ಲಕ್ಷ ರೂಪಾಯಿ ನಮಗೆ ಖರ್ಚಾಗ್ಬೋದು ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ವಿ. 110 ಜನ ಬಂದಮೇಲೆ ಸುಂದರೇಶ್ ಅವರು ಬಿಲ್ ಕಳಿಸಿದಾಗ ನಮಗೆ ಬಿಲ್ ಬಂದು ಸುಮಾರು 12ರಿಂದ 15 ಲಕ್ಷ ರೂಪಾಯಿ ಅಷ್ಟು ಬಿಲ್ ಬಂತು. ನಮಗೆ ಎಲ್ಲಪ್ಪ 15 ಲಕ್ಷ ರೂಪಾಯಿ ನಾವು ಮಾಡೋದು ಅಂತ, ರೋಟರಿ ಸದಸ್ಯರಿಂದ ಮಾಡೋದು ಅಂತ. ಆಗ ನಮ್ಮ ಮಾನ್ಯ ಶಾಸಕರಾದ ಪುಟ್ಟಣ್ಣ ಶೆಟ್ಟಿ ಅವರ ಹತ್ರ ಹೋಗಿ, ನಾನು, ಸುಭಾಷ್ ಮತ್ತು ಚಂದ್ರು ಅವರು ಹೋಗಿ, ಈ ಥರ ನಮಗೆ ಪರಿಸ್ಥಿತಿ ಇದೆ ಅಂತ ಹೇಳಿ ವಿತೌಟ್ ಎನಿ ಸೆಕೆಂಡ್ ಥಾಟ್, ಇದನ್ನ ಹೇಳಲೇಬೇಕಾದ ವಿಚಾರ, ವಿತೌಟ್ ಎನಿ ಸೆಕೆಂಡ್ ಥಾಟ್ ಯೋಚನೆ ಮಾಡಬೇಡಿ ಡಾಕ್ಟ್ರೆ, MSIL ಇಂದ 8 ಲಕ್ಷ ರೂಪಾಯಿಗಳನ್ನ ನಾನು ತಕ್ಷಣ ಕೊಡಿಸ್ತೀನಿ ಅಂತ ಅವತ್ತೇ ಕಾಗದ ಬರೆದು ಅವರಿಗೆ ನಮಗೆ 8 ಲಕ್ಷ ರೂಪಾಯಿಗಳನ್ನ ತರಿಸಿದ್ರು. ಇದನ್ನು ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಂದರೆ, ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಹೆಂಗಿಂದನಾದರೂ ನಿಮಗೆ ಸಹಾಯ ಬಂದೇ ಬರುತ್ತೆ. ಒಳ್ಳೆ ಕೆಲಸ ಮಾಡೋದಕ್ಕೆ ನೀವು ಹಿಂಜರಿಬೇಡಿ, ಖಂಡಿತವಾಗ್ಲೂ ನಿಮ್ಗೆ ಸಾಧ್ಯ ಇದೆ. ಏನ್ ಬೇಕಾದ್ರೂ ನಾವು ಪ್ಲಾನ್ ಮಾಡಿದ್ರು ಎಲ್ಲಿಂದನೂ ನಿಮ್ಗೆ ಗೊತ್ತಾಗ್ತಾ ಇರೋ ರೀತಿ, ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಸುಮಾರು ಈ ತರ ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮ ಹತ್ರ ಯಾವುದೇ ದುಡ್ಡು ಇರಲಿಲ್ಲ. ಡಯಾಲಿಸಿಸ್ ಸೆಂಟರ್ ಮಾಡ್ಬೇಕಾದ್ರೆ ನಮ್ಮ ಹತ್ರ 1 ಪೈಸೆ ಇರಲಿಲ್ಲ. ಸುಮಾರು 1 ಕೋಟಿ ರೂಪಾಯಿ ಅದಾಗಲೇ ಹೆದಕ್ ಬಂತು. ನಾವೇನು ಯಾರನ್ನೂ ಬಲವಂತ ಮಾಡಲಿಲ್ಲ. ನೀವು ಮಾಡುವ ಒಳ್ಳೆ ಕೆಲಸಕ್ಕೆ ಖಂಡಿತವಾಗ್ಲೂ ಯಾವಾಗಲೂ ನಿಮಗೆ ಒಂದು ದೇವರ ಶ್ರೀರಕ್ಷೆ ಇರುತ್ತೆ, ಸಾರ್ವಜನಿಕರ ಸಹಾಯ ಇದ್ದೇ ಇರುತ್ತೆ. ಈ ತರ ಕಾರ್ಯಕ್ರಮಗಳನ್ನ ಮುಂದೆ ಕೂಡ ರೋಟರಿ ಸಂಸ್ಥೆ ಮಾಡ್ತಾ ಇರುತ್ತೆ. ಈ ಕಾರ್ಯಕ್ರಮಗಳಿಗೆ ನಿಮ್ಮ ಜಿಲ್ಲಾಡಳಿತ ಮತ್ತು ಸಾರ್ವಜನಿಕ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದ ಭಾಗವಾಗಿರೋದೇ ನನಗೊಂದು ಸಂತೋಷದ ವಿಷಯ ಅಂತ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ, ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಒಂದು ರಸ್ತೆ ಮತ್ತೆ ಮನೆ ಕಟ್ಟಡಗಳ ನಿರ್ಮಾಣ ಅದು ಮಾತ್ರ ಅಲ್ಲ, ನಾವು ಈ ಸಮಾಜದಲ್ಲಿ ದುರ್ಬಲ ವರ್ಗದವರಿಗೆ ನಾವು ಯಾವ ರೀತಿ ಸಹಾಯ ಮಾಡ್ತೀವಿ ಅನ್ನೋದೇ ದೊಡ್ಡದೊಂದು ವಿಷಯ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ
ದುರ್ಬಲ ವರ್ಗದವರಿಗೆ ಗುರುತಿಸಿ ಈ ರೀತಿ ಕೈಕಾಲು ಜೋಡಣೆ ಮಾಡ್ತಾರಲ್ಲ, ಇದೊಂದು ಅವಿಸ್ಮರಣೀಯ ದಿನ ಅಂತ ಹೇಳ್ಬಿಟ್ಟು ನಾನಾದ್ರೂ ಹೇಳಕ್ಕೆ ಬಯಸ್ತೀನಿ. ಈಗ ಒಂದು ನಾವು ಅವರಿಗೆ ಕೈಕಾಲು ಜೋಡಣೆ ಮಾಡ್ತಾ ಇರೋದು, ದಿಸ್ ಇಸ್ ನಾಟ್ ಓನ್ಲಿ ಅವರಿಗೆ ಒಂದು ಇದಲ್ಲ, ಅವರ ಒಂದು ವೈದ್ಯಕೀಯ ನೆರವಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅವರಿಗೆ ಇದರಿಂದ ಒಂದು ಆತ್ಮವಿಶ್ವಾಸ ಬರುತ್ತೆ, ಹೊಸ ಜೀವನ ಬರುತ್ತೆ, ಒಂದು ಹೊಸ ಭವಿಷ್ಯ ಬರುತ್ತೆ. ಅವರು ಇಂಡಿಪೆಂಡೆಂಟ್ ಆಗಿಬಿಟ್ಟು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನಾದರೂ ಭಾವಿಸ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಈಗ ತಾನೇ ನಮ್ಮ ರೋಟಿಯನ್ನು ಹೇಳ್ತಾ ಇದ್ರು, ಮುನ್ನೂರು ನಮ್ಮ ಚಾಮರಾಜನಗರದಲ್ಲಿ ಈಗ ಆಲ್ರೆಡಿ ಇಂಥ ಒಂದು ಅಂದರೆ ರೀತಿ ಮಾನವೀಯ ಮೌಲ್ಯವನ್ನು ಹೊಂದಿರತಕ್ಕಂಥ ಕಾರ್ಯಕ್ರಮವನ್ನು 300 ಮಾಡಿದ್ದೀವಿ ಅಂತೇಳಿ. 300 ಅಲ್ಲ, ನಮ್ಮ ಅವಧಿಯಲ್ಲಿ ಒಂದು 3000 ಕಾರ್ಯಕ್ರಮ ಆಗಲಿ ಅಂತ ಹೇಳ್ಬಿಟ್ಟು ನಾನಾದರೂ ಹೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನಾನು ಈ ಸ್ಟೇಜಲ್ಲಿ ಇದೇ ತಿಂಗಳಲ್ಲಿ ಇದು ನಾನು ಬಂದ ಮೇಲೆ ಒಂದು 3 ಕಾರ್ಯಕ್ರಮ ಆಗಿದೆ, ಈ ರೀತಿ ಮಾನವೀಯ ಕಾರ್ಯಕ್ರಮ ಆಗಿದ್ದು. ಇದ್ರದ್ದೊಂದು ಪಾರ್ಟ್ ಆಗಿ ಬರೋದಕ್ಕೆ ನಾನಂತೂ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ನಾನು ನಮ್ಮ ಎಲ್ಲ ಇವರಿಗೆ ಮೀಟ್ ಮಾಡ್ಬೋದು, ಈ ಸಂದರ್ಭದಲ್ಲಿ ಅವರ ಒಂದು ಕಷ್ಟಗಳನ್ನು ನೋಡ್ಬೋದು ಅಂತ ಹೇಳ್ಬಿಟ್ಟು, ಮತ್ತು ಅದಕ್ಕೆ ನಾವು ನಮ್ಮ ಕಡೆಯಿಂದ ಜಿಲ್ಲಾಡಳಿತ ವತಿಯಿಂದ ಯಾವ ರೀತಿ ಸಹಾಯ ಮಾಡ್ಬೋದು ಅನ್ನೋದನ್ನು ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದಾಗಲೇ ನಮಗೆ ಗೊತ್ತಾಗೋದು. ಸೊ ಹಾಗಾಗಿ ನಾನು ಇಂಥ ಕಾರ್ಯಕ್ರಮಕ್ಕೆ ಯಾವ ವೈದ್ಯರಾದ ಸುಂದರೇಶ್ವರ ಅವರಿಗೂ ಭಾಗವಹಿಸಿರುವ ಎಲ್ಲ ಫಲಾನುಭವಿಗಳು, ನಾಗರಿಕರಿಗಳು ಹಾಗೂ ಈ ಕಾರ್ಯದಲ್ಲಿ ಯಶಸ್ವಿಯಾಗಲು ಕಾಲಕಾಲಕ್ಕೆ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಪ್ರಚಾರಪಡಿಸಿದ ಗೌರವಾನ್ವಿತ ಎಲ್ಲ ಪತ್ರಕರ್ತ ದೃಶ್ಯ ಮಾಧ್ಯಮ ಸ್ನೇಹಿತರಿಗೂ ತುಂಬು ಹೃದಯದ ಸ್ವಾಗತ ಕೋರುತ್ತಾ, ಇದೇ ಸಂದರ್ಭದಲ್ಲಿ ಕಳೆದ 1 ವರ್ಷದಿಂದ ಈ ಹಿಂದೆ ಇದ್ದ ಅನೇಕ ಸೇವಾ ಕಾರ್ಯಗಳನ್ನು ಮುಂದುವರಿಸುತ್ತಾ ಹಲವು ಹೊಸ ಕಾರ್ಯಗಳನ್ನು ತಮ್ಮ ಸಹಕಾರ ಮಾಡುತ್ತಾ ಬಂದಿರುತ್ತೇನೆ. ಅವುಗಳಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಚಾಮರಾಜನಗರ ರೋಟರಿ ಸಂಸ್ಥೆ ಪ್ರಾರಂಭವಾಗಿ 56 ವರ್ಷಗಳಾಗಿದ್ದು, ನಮ್ಮ ಸಂಸ್ಥೆ ಸಾರ್ವಜನಿಕ ಸೇವೆ ಕಾರ್ಯಗಳನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಇದುವರೆಗೆ ಸ್ವಂತ ಜಸಫರ್ ಆಸ್ಪತ್ರೆ, ಹೆರಿಗೆ ಆಸ್ಪತ್ರೆಗೆ 25 ಲಕ್ಷ ಆಪರೇಷನ್ ಸಲಕರಣೆಗಳು, ಚಾಮರಾಜ ಜಿಲ್ಲಾ ಸಿಮ್ಸ್ ಆಸ್ಪತ್ರೆಗೆ 54 ಲಕ್ಷ ಸಲಕರಣೆ, ರಕ್ತನಿಧಿ ಕೊಡುಗೆ, ಪ್ರತಿ ಮಾಹೆ ಕಣ್ಣಿನ ತಪಾಸಣೆ ಶಿಬಿರ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರ, 1,35,00,000 ವೆಚ್ಚದಲ್ಲಿ 10 ಮಿಷಿನ್ ಉಳ್ಳ ರೋಟರಿ ಡಯಾಲಿಸಿಸ್ ಸೆಂಟರ್, ಪ್ರವಾಹ ಮತ್ತು ಕೊರೋನಾ ಸಂದರ್ಭದಲ್ಲಿ ಸಲಕರಣೆಗಳ ವಿತರಣೆ, ನಿರ್ಗತಿಕರಿಗೆ 3 ಮನೆ ನಿರ್ಮಾಣ, ಬಸ್ ನಿಲ್ದಾಣ, ಅಂಗನವಾಡಿ ಕೊಠಡಿಗಳ ನಿರ್ಮಾಣ, ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ಪಲ್ಸ್ ಪೋಲಿಯೋ ಕಾರ್ಯಕ್ರಮ, ಜಿಲ್ಲೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 80 ಕಂಪ್ಯೂಟರ್ ವಿತರಣೆ, ಗ್ರಾಮದ ಸರ್ಕಾರಿ ಕೊಠಡಿಗಳ ನಿರ್ಮಾಣ, ಅಂಗನವಾಡಿ ಕೊಠಡಿ ನಿರ್ಮಾಣ, 100 ವರ್ಷ ಪೂರೈಸಿದ ಕಬ್ಬಳ್ಳಿ ಮತ್ತು ದೊಡ್ಡಳ್ಳಿ ಶಾಲೆಗೆ ಬೆಂಚುಗಳ ನಿರ್ಮಾಣ, ಮಹಿಳೆಯರ ಸಬಲೀಕರಣಕ್ಕೆ ಹೊಲಿಗೆ ಯಂತ್ರ ವಿತರಣೆ, ಆಟೋ ಖರೀದಿಸಲು ಆರ್ಥಿಕ ನೆರವು ಹಾಗೂ ತರಬೇತಿ, ಬಡ ವಿದ್ಯಾರ್ಥಿ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು. ಹೀಗೆ ನನ್ನ ಅವಧಿಯಲ್ಲಿ ಇದು 300ನೇ ಕಾರ್ಯಕ್ರಮವಾಗಿರುತ್ತದೆ. 1 ವರ್ಷದಲ್ಲಿ ಸಮಾಜಮುಖಿ ಕಾರ್ಯಕ್ರಮ ನಡೆಸುತ್ತಾ ಬಂದಿರುತ್ತೇನೆ. ಈ ಕಾರ್ಯಕ್ರಮವು ನನ್ನ ಅವಧಿಯ 300ನೇ ಕಾರ್ಯಕ್ರಮ ಎಂದು ಹೇಳಲು ಬಹಳ ಸಂತೋಷ ಪಡುತ್ತೇನೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದ ಗೌರವಾನ್ವಿತ ಸದಸ್ಯರಿಗೆ, ದಾನಿಗಳಿಗೆ, ಸ್ನೇಹಿತರಿಗೆ ಮತ್ತೊಮ್ಮೆ ಗೌರವ. 300 ಪ್ರಾಜೆಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಮೇ ಬಿ ಅದೊಂದು ರೆಕಾರ್ಡ್ ಇರ್ಬೋದು, ನಾಳೆ 14 ಗೊತ್ತಾಗ್ಬೋದು. ಐ ಥಿಂಕ್ ನಾನು 260 ಪ್ರಾಜೆಕ್ಟ್ ನೋಡಿದ್ದೆ, ಇವರು 300 ಅಂತಾರೆ. ಸೊ ಮೇ ಬಿ ದ ಲೀಡರ್ ಟಾಪ್ ಆನ್ ದ ಬೋರ್ಡ್. ನಾಗಾರ್ಜುನ್ ಹೇಳಿದರು, ಒಂದು PK ಸ್ಯಾನಿಟೋರಿಯಂ ಹತ್ರ ಒಂದು ಶೆಲ್ಟರ್ ರೋಟರಿ ಮೈಸೂರು ಮೆಟ್ರೋಲ್ ಅವ್ರು ಮಾಡಿದ್ರು. ಅಲ್ಲಿ ಈ CSR ಗಿವರ್ ಕೇಮ್ಸ್ ಟೆಕ್ನಾಲಜಿ ರಮೇಶ್ ಕಣ್ಣನ್ ಅವರು ಅಲ್ಲಿ ನೋಡಿ ನಾನೆಲ್ಲ ಮಾಡಿದ್ದು. ಅವರೇ ಕೇಳಿದ್ರು, ನಮ್ಮ ಫ್ಯಾಕ್ಟ್ರಿ ಇದೆ ಚಾಮರಾಜನಗರಲ್ಲಿ, 3,000 ಎಂಪ್ಲಾಯೀಸ್ ಇದ್ದಾರೆ, ಸೇಮ್ ಥಿಂಗ್ ಐ ವಾಂಟ್ ಟು ಡೂ ಇಟ್ ಇನ್ ಚಾಮರಾಜನಗರ್, ಕ್ಯಾನ್ ಐ ಡೂ ಇಟ್ ಅಂತ. ಅಲ್ಲೇ ಇಮಿಡಿಯೇಟ್ಲಿ ನಾಗಾರ್ಜುನ್ಗೆ ಫೋನ್ ಮಾಡಿ ಹೇಳಿದೆ. ನಾಗಾರ್ಜುನ್ ಹಸ್ ಫಿನಿಶ್ಡ್ ಇಟ್. ಸೊ ಥ್ಯಾಂಕ್ ಯು, ಯು ಹ್ಯಾವ್ ಡನ್ ಮ್ಯಾಕ್ಸಿಮಮ್. ಥ್ಯಾಂಕ್ ಯು. ಇಲ್ಲಿ ಈ ಆರ್ಟಿಫಿಷಿಯಲ್ ಲಿಂಬ್ ಫಿಟ್ಟಿಂಗ್ ಆ್ಯಂಡ್ ಆರ್ಟಿಫಿಷಿಯಲ್ ಲಿಂಬ್ ನೀವು ಕೊಟ್ಟಿದ್ದೀರಾ, ಬೋತ್ ಹ್ಯಾಂಡ್ ಲೆಗ್ ಕೂಡ. ಇದೊಂದು ಮಾದರಿ, MSIL ಕೂಡ ಜಾಯಿಂಟ್ ಪ್ರಾಜೆಕ್ಟ್ ಮಾಡಿದ್ದೀರಾ. ಇಟ್ಸ್ ಎ ವಂಡರ್ಫುಲ್ ಪ್ರೋಗ್ರಾಮ್. ಇದನ್ನು ಒಂದು ಇನ್ನು ಮಾಡರ್ನ್ ಟೆಕ್ನಾಲಜಿ ಮೇ ಬಿ ಮುಂದಕ್ಕೆ
ನಾವೇನಾದರೂ ಇನ್ನೂ ಸ್ವಲ್ಪ ಲೈಟ್ ಮಾಡೋದು, ಇನ್ನೂ ಸ್ವಲ್ಪ ಬೆಂಡಬಲ್, ಕ್ಯಾನ್ ವಿ ಡೂ ದಿ ಆರ್ಮ್ ದಿ ಫಿಂಗರ್ ಮೂವ್ಮೆಂಟ್, ಇದೆಲ್ಲ ಬಂದಿದೆ. ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಅದನ್ನು ಕೂಡ ವಿ ಕ್ಯಾನ್ ಥಿಂಕ್ ಆಫ್ ಅ ಪ್ರೋಗ್ರಾಮ್ ಆ್ಯಂಡ್ ಬ್ರಿಂಗ್ ಸಚ್ ಪೀಪಲ್ ಹೂ ವಿಲ್ ಗಿವ್ ಯುವರ್ ಆರ್ಮ್ಸ್ ವೇರ್ ಯು ಕ್ಯಾನ್ ಮೂವ್ ಯುವರ್ ಫಿಂಗರ್ಸ್. ಇದು ಬಂದಿದೆ. ಇಟ್ಸ್ ಸ್ಲೈಟ್ಲಿ ಮೋರ್ ಎಕ್ಸ್ಪೆನ್ಸಿವ್. ಚೆನ್ನೈ, ಮುಂಬೈ ಎಲ್ಲ ಬಂದಿದೆ. ಪ್ರಾಬಬ್ಲಿ ವಿ ಕ್ಯಾನ್ ಟ್ರೈ ಟು ಗೆಟ್ ಇಟ್. ಇದೊಂದು ಖಂಡಿತ ಕೂಡ ಮಾಡೋಣ. ರೋಟ್ರಿ ಫೌಂಡೇಶನ್ ಬಗ್ಗೆ ಹೇಳಿದ್ರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. 1917 ಅಲ್ಲಿ ಒಂದು $26.5 ಶುರು ಮಾಡಿದ್ರು. ಒಂದು $26.5. ಈಗ $9 billion ಆಗಿದೆ. $9 billion ಪ್ರಾಜೆಕ್ಟ್ಸ್ ಅಂಡ್ ಪ್ರೋಗ್ರಾಮ್ಸ್. ಪ್ರತಿ ವರ್ಷನೂ ಒಂದೊಂದು ವರ್ಷಕ್ಕೆ $100 million ಪ್ರಾಜೆಕ್ಟ್ಸ್ ಅಂಡ್ ಪ್ರೋಗ್ರಾಮ್ಸ್ ಪೂರ್ತಿ ಗ್ಲೋಬಲ್ ಲೆವೆಲಲ್ಲಿ ಮಾಡ್ತಾರೆ. ಸೊ ಇಟ್ ಇಸ್ ಅ ವಂಡರ್ಫುಲ್ ಪ್ರೋಗ್ರಾಮ್. ಅದನ್ನು ಕೂಡ ಒಂದು ಪ್ರೋಗ್ರಾಮ್ ಆಫ್ ಸ್ಕೇಲ್ ಮಾಡೋಣ ಅಂತ ಕೂಡ ಡಾಕ್ಟರ್ ನಾಗಾರ್ಜುನ್ ಹೇಳಿದ್ದಾರೆ. ಐ ಹಾಸ್ಪಿಟಲ್ಗೆ ಇಟ್ಸ್ ಅ ವೆರಿ ಬಿಗ್ ಇದು. ಲಾಸ್ಟ್ ಟೈಮ್ ಶಿಲ್ಪಾ ಮೇಡಮ್ ಫಾರ್ಮರ್ DC ಅವರು ಕೂಡ ಹೇಳ್ತಾ ಇದ್ರು, ಒಂದು ವಾರಕ್ಕೆ 1,000 ಜನ ಫ್ರಮ್ ಚಾಮರಾಜನಗರ್ ಕೊಯಂಬತ್ತೂರ್ಗೆ ಹೋಗ್ತಾ ಇದ್ದಾರೆ ಕಣ್ಣು ಆಪರೇಷನ್ಗೆ. ವೈ ಕಾಂಟ್ ಚಾಮರಾಜನಗರ್ ಡೂ ಇಟ್? ಅದೊಂದು ಇಟ್ಸ್ ಅ ಚಾಲೆಂಜ್. ಸೊ ಪ್ರಾಬಬ್ಲಿ ರೋಟರಿ ಕ್ಲಬ್ ಆಫ್ ಚಾಮರಾಜನಗರ್ ವೆರಿ ಸೂನ್ ಮಾಡ್ತಾರೆ ಅಂತ ನನಗಂತೂ ಖಂಡಿತ ಇಟ್ ಡೆಫಿನೆಟ್ಲಿ ಬಿ ಡನ್ ಅಂತ ಅನ್ಸುತ್ತೆ. ಈಗ I have never seen any district participating in community service, madam. I have never seen. Illi Chamarajanagar, the last year, the former DC was here, Chilpandak, and the very, very good staff they had. And of course, you are continuing that program. And probably, Chandrasekhar ಅವರು 300 projects ಅಂತ ಹೇಳಿದ್ದಾರೆ. But full Chamarajanagar ಅಂದ್ರೆ ಇನ್ನೂ 1000 projects ಕೂಡ you would have participated. Most of the districts, they will never participate in any community service. They may arrange some money, they may arrange some contact, but participating and seeing the welfare of people, I would rate Chamarajanagar as number 1. Congratulations and thank you so much. ಕೈಕಾಲು ಜೋಡಣ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಜಿಲ್ಲಾ ಗವರ್ನರ್ PK ರಾಮಕೃಷ್ಣರವರೇ ಹಾಗೂ ಜಿಲ್ಲಾಧಿಕಾರಿಗಳಾದಂಥ ರೂಪಾ ಮೇಡಮ್ ಅವರೇ ಹಾಗೂ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರೇ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಫಲಾನುಭವಿಗಳೇ ಹಾಗೂ ರೋಟರಿಯನ್ನರು, ನಿಜಕ್ಕೂ ರೋಟರಿ ಸೇವಾ ಸಂಸ್ಥೆ ಇದು ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ವತಿಯಿಂದ ಚಾಮರಾಜನಗರದ ಈ ಕಾಡು ಪ್ರದೇಶದಲ್ಲೂ ಸಹ ರೋಟರಿ ಹೆಸರು ಮಾಡ್ತಾ ಇದೆ ಅಂತಂದ್ರೆ ದಿಸ್ ಇಸ್ ದ ರೋಟರಿ. 120 ವರ್ಷಗಳ ಹಳೆಯದಾದಂಥ ರೋಟರಿ ಸೇವಾ ಸಂಸ್ಥೆ ಇವತ್ತು ಮಾಡ್ತಾ ಇರತಕ್ಕಂಥ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನ ರೋಟರಿ ಚಾಮರಾಜನಗರ ರೋಟರಿಯನ್ನರು ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಇವತ್ತು ಮಾಡ್ತಾ ಇದ್ದಾರೆ. ಇಲ್ಲಿ ಡಾಕ್ಟರ್ ನಾಗಾರ್ಜುನ್ ಅವರು, ಅಶ್ವಥ್ ನಾರಾಯಣ್ ಅವರು, ಶ್ರೀನಿವಾಸ್ ಶೆಟ್ಟರು ಹಿರಿಯರಿದ್ದಾರೆ ಹಾಗೂ ಪ್ರಭಾಕರ್ ಅವರು ಎಲ್ಲರಿದ್ದಾರೆ. ಇವರೆಲ್ಲರೂ ಈ ಚಾಮರಾಜನಗರದಲ್ಲಿ ರೋಟರಿ ಸಂಸ್ಥೆಯ ಸೇವಾ ಕಾರ್ಯಗಳನ್ನು ಬರೀ ಕೃತಕ ಕೈಕಾಲು ಜೋಡಣಾ ಕಾರ್ಯಕ್ರಮ ಅಷ್ಟೇ ಅಲ್ಲ, ಡಯಾಲಿಸಿಸ್ ಸಂಸ್ಥೆ, ರಕ್ತದಾನ ಕೇಂದ್ರ ಇವೆಲ್ಲವನ್ನೂ ಸಹ ಮಾಡ್ತಾ ಇರತಕ್ಕಂಥದ್ದು ರೋಟರಿಯ ಮೆರುಗನ್ನು ಇನ್ನೂ ಹೆಚ್ಚಿಸ್ತಾ ಇದೆ. ಹಾಗಾಗಿ ರೋಟರಿ ಸಂಸ್ಥೆಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಫಲಾನುಭವಿಗಳಲ್ಲಿ ಮತ್ತೊಂದು ಮನವಿ, ಇವತ್ತು ಬೇರೆ ಬೇರೆ ಕಾರಣಗಳಿಂದ ನಿಮ್ಮ ಕೈಕಾಲುಗಳಿರ್ಬೋದು ಅಂಗವೈಕಲ್ಯತೆ ಉಂಟಾಗಿದೆ. ಈ ಅಂಗವೈಕಲ್ಯತೆಗೆ ಬರೀ ಒಬ್ಬ ವ್ಯಕ್ತಿ ಅಲ್ಲ, ರೋಟರಿ ಸಂಸ್ಥೆ ಎಲ್ಲ ಸದಸ್ಯರು ಸೇರಿ ಪ್ರೀತಿಯಿಂದ ಅಭಿಮಾನದಿಂದ ನೀಡಿದಂಥ ಈ ದಾನದ ಹಣದಲ್ಲಿ ನಿಮಗೆ ಈ ಕೈಕಾಲು ಜೋಡಣೆ ಪದಾರ್ಥಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ. ಇದನ್ನು ತಾವು ಜೋಪಾನವಾಗಿ ಇಟ್ಕೋಬೇಕು. ಜೋಪಾನವಾಗಿ ಇಟ್ಕೊಂಡು ನೀಟಾಗಿ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅದನ್ನು ಪ್ರೀತಿಯಿಂದ, ಎಲ್ಲರ ಪ್ರೀತಿಯು ಅದರೊಳಗಿದೆ. ಹಾಗಾಗಿ ನಿಮ್ಮ ಆರೋಗ್ಯವು ಸುಧಾರಿಸುತ್ತೆ. ಅದನ್ನು ನೀಟಾಗಿ ಇಟ್ಕೊಳ್ಳಿ. ನಮ್ಮ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆದು
ಚಂದ್ರಶೇಖರ್ ಅವರೇ. ಸ್ನೇಹಿತರೆ, ಭಾಳ ಸಂತೋಷ ಆಗುತ್ತೆ. ರೋಟ್ರಿ ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ನಮ್ಮ ವರ್ಷ ಜುಲೈ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಜುಲೈ ತಿಂಗಳಲ್ಲಿ ಅಧಿಕಾರ ವಹಿಸ್ಕೊಂಡಾಗ ಅಧ್ಯಕ್ಷರುಗಳು ಕೆಲವು ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಆಸೆಗಳನ್ನು ಕೂಡ ಅವರು ಹೇಳ್ತಾರೆ ಕೂಡ, ನನಗೆ ಈ ಥರ ಮಾಡಬೇಕು ಅಂತ. ನಮ್ಮ ಅಧ್ಯಕ್ಷರು ಅವರು ಅಧಿಕಾರ ವಹಿಸ್ಕೊಂಡ ತಕ್ಷಣ ಫಸ್ಟ್ ಹೇಳಿದ್ದು, ನಾನು ಕೃತಕ ಕೈಕಾಲು ಕಲೆಗಳ ಒಂದು ಶಿಬಿರ ಮಾಡಬೇಕು, ಅದು ಎಷ್ಟಾದರೂ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದರು. ಅವರು ಹಿರಿಯೋದಕ್ಕಿಂತ ಮುಂಚೆ ಅವರ ಪ್ರಾಮಿಸನ್ನು ಅವರು ಫುಲ್ಫಿಲ್ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಾನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಇದಕ್ಕಿಂತ ಮುಂಚೆ ರೋಟರಿ ಅವರ ಗಮನಕ್ಕೆ ನಮಗೆಲ್ಲ ಭಾಳ ಸಂತೋಷದ ವಿಚಾರ ಏನು ಅಂತಂದರೆ, ನಮ್ಮ ಜಿಲ್ಲಾ ಗವರ್ನರ್ ರಾಮ್ಕಿ ಅವರ ನೇತೃತ್ವದಲ್ಲಿ ಕಳೆದ 5 ವರ್ಷಗಳಲ್ಲಿ ಮೊದಲನೇದಾಗಿ ಅತ್ಯಧಿಕ ಆನ್ಯುಯಲ್ ಫಂಡ್ ಗಿವಿಂಗ್ ಕೊಟ್ಟಿರೋದು ಈ ವರ್ಷ. ಅಂದರೆ ಇನ್ನೂ 1 ತಿಂಗಳಿದೆ, ಬಹುಶಃ ಆ ದಾಖಲೆಗಳನ್ನು ಅವರು ಮುರಿತಾರೆ ಅಂತ ಕಾಣುತ್ತೆ. ಈಗಾಗಲೇ ಕಳೆದ 5 ವರ್ಷಗಳಲ್ಲಿ ಅತಿ ಹೆಚ್ಚು ಆನ್ಯುಯಲ್ ಫಂಡನ್ನು ರೋಟರಿ ಫೌಂಡೇಶನ್ಗೆ ನೀಡಿರುವಂಥ ಗವರ್ನರ್ ಗೆಳೆಯ ರಾಮಕೃಷ್ಣರವರು, ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಎಲ್ಲ ನಾವು ರೋಟ್ರಿ ಮಾಡಿರೋ ಕೆಲಸಗಳನ್ನೆಲ್ಲ ಭಾಳ ಹೇಳಿದರು. ಆ್ಯಕ್ಚುಲಿ ಏನೇನು ಮಾಡಿದ್ವಿ ಎಲ್ಲವನ್ನು ಕೂಡ. ನಮ್ಮ ಡಯಾಲಿಸಿಸ್ ನಿಜಕ್ಕೂ ಇಡೀ ಜಿಲ್ಲೆಯಲ್ಲಿ ಮತ್ತು ಬೇರೆ ಕಡೆ ಒಂದು ಮಾದರಿ ಡಯಾಲಿಸಿಸ್ ಆಗಿದೆ. ಮುಂದೆ ನಾವು ಮಾಡಬೇಕಾಗಿರೋ ಕೆಲಸಗಳನ್ನ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ಒಂದು ಸಮಯದಲ್ಲಿ ತರಬೇಕು ಅಂತ ಇಷ್ಟಪಡ್ತೇನೆ. ಮೊದಲನೇದಾಗಿ ನಮ್ಗೆಲ್ಲರೂ ಡಯಾಲಿಸಿಸ್ ಮಾಡ್ದಾಗ ಕೇಳ್ತಾ ಇದ್ರು, ನೀವು ಡಯಾಲಿಸಿಸ್ ಆದವ್ರಿಗೆ ಏನೋ ಟ್ರೀಟ್ಮೆಂಟ್ ಕೊಟ್ಬಿಡ್ತೀರಾ, ಬಟ್ ಡಯಾಲಿಸಿಸ್ ಆದವ್ರು ಹೆಂಗೂ ಅವ್ರು ತಗೊಳ್ಳೋ ತನಕ ಡಯಾಲಿಸಿಸ್ ತಗೋತಾನೆ ಇರಬೇಕು ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಬೇಕು. ಆದರೆ ಡಯಾಲಿಸಿಸ್ ಹೋಗದೇ ರೀತಿ ತಡೆಗಟ್ಟದ ರೀತಿ ನೀವು ಏನು ಮಾಡ್ತಾ ಇದ್ದೀರಾ ಅಂತ, ಅದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಡಯಾಲಿಸಿಸ್ ಸೆಂಟರ್ ಮೇಲ್ಗಡೆ ಅಶ್ವಥ್ ನಾರಾಯಣರವರ ಸಹಾಯದಿಂದ ಒಂದು ದೊಡ್ಡ ಒಂದು ಆಡಿಟೋರಿಯಂ, ಮಲ್ಟಿಮೀಡಿಯಾ ಆಡಿಟೋರಿಯಮನ್ನು ಕಟ್ಟಿ ಚಾಮರಾಜನಗರದ ಎಲ್ಲ ಜನರಿಗೂ ಕೂಡ ಡಯಾಲಿಸಿಸ್ ಯಾಕಾಗುತ್ತೆ, ಯಾವುದರಿಂದ ಡಯಾಲಿಸಿಸ್ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಜುಕೇಷನ್ ಮಾಡೋದಕ್ಕೆ ಒಂದು ದೊಡ್ಡ ಪ್ರೋಗ್ರಾಮನ್ನು ಮುಂದಿನ ವರ್ಷ ಖಂಡಿತವಾಗ್ಲೂ ಮಾಡಬೇಕು ಅಂತ ಇದ್ದೀವಿ. ಇದು ನಮ್ಮ ಮೊದಲನೇ ಕನಸು. ಎರಡನೇದು ಸ್ನೇಹಿತರೆ, ನೀವೆಲ್ಲ ನೋಡ್ಬಿಡ್ಬೋದು, ನಮ್ಮ ಯಶಸ್ವಿ ಕಣ್ಣಿನ ಶಿಬಿರಗಳು ನೋಡಿದ್ರೆ ನೀವು ಒಂದು ಜನ ಜಾತ್ರೆ ನಡೆಯುತ್ತೆ. ಪ್ರತಿ ತಿಂಗಳು ಮೊದಲನೇ ಭಾನುವಾರ ನಾವು ಅರವಿಂದ ಐ ಹಾಸ್ಪಿಟಲ್ ಜೊತೆ ಒಂದು ಕಣ್ಣಿನ ಪೊರೆ ತೆಗೆಸುವ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಈ ವರ್ಷ ಸುಮಾರು ಒಂದು 400ರಿಂದ 600 ಜನ ಈ ಒಂದು ಶಿಬಿರಕ್ಕೆ ಬಂದಿದ್ರು. ಸುಮಾರು ಒಂದು 200 ಇದುವರೆಗೆ ನಾವು ಸುಮಾರು ಈ ವರ್ಷ OP 1915 ಜನ 3915 ಜನ ನಮ್ಮ ಶಿಬಿರಕ್ಕೆ ಬಂದಿದ್ದಾರೆ. ಅದರಲ್ಲಿ 1810 ಜನಕ್ಕೆ ಶಸ್ತ್ರಚಿಕಿತ್ಸೆಗಳಾಗಿವೆ. ಇದುವರೆಗೆ ನಾವು ಸುಮಾರು ಒಂದು 15,000 ಜನ OP ನೋಡಿದ್ವಿ. 7,053 ಶಸ್ತ್ರಚಿಕಿತ್ಸೆಗಳಾಗಿವೆ. ನಿಜಕ್ಕೂ ಹೆಮ್ಮೆ ತರುವಂಥ ವಿಚಾರನೇ. ಆದರೆ ನನಗೆ ಒಂದು ನೋವಿದೆ. ಚಾಮರಾಜನಗರ ಒಂದು ಜಿಲ್ಲಾ ಕೇಂದ್ರ. ಈ ಜಿಲ್ಲಾ ಕೇಂದ್ರದಿಂದ ಸುಮಾರು 140 ಕಿಲೋಮೀಟ್ರು, ವಿಜಯಕಾಂತ್ ಅವರು ಎಲ್ಲಿ ಇದ್ದಾರೆ, ಅವ್ರು ಏನು ಅನ್ಕೋತಾರೋ ಗೊತ್ತಿಲ್ಲ, 140 ಕಿಲೋಮೀಟ್ರು ಕೊಯಮತ್ತೂರು. ಒಂದು ಸಣ್ಣ ಕಣ್ಣಿನ ಆಪರೇಷನ್ ಅಂದರೆ ಅದು ಆಲ್ಮೋಸ್ಟ್ OPD ಮಾಡುವಂಥ ಆಪರೇಷನ್. ಈಗ ಅಂದರೆ ಮಾಡಿ ಮನೆಗೆ ವಾಪಸ್ ಕಳಿಸ್ಬಿಡ್ತಾರೆ. ಈ ಥರ ಒಂದು ಸಣ್ಣ ಕಣ್ಣಿನ ಆಪರೇಷನ್ಗೆ ನಾವು 140 ಕಿಲೋಮೀಟರ್ ದೂರ ಹೋಗ್ಬೇಕಾ? ಯೋಚನೆ ಮಾಡಬೇಕಾ ಸಂಗತಿ. ಅದಕ್ಕೆ ರೋಟರಿಯ ಮುಂದಿನ ಕನಸು, ನಾವು ಒಂದು ಕಣ್ಣಿನ ಸುಸಜ್ಜಿತವಾದ ಕಣ್ಣಿನ ಆಸ್ಪತ್ರೆಯನ್ನು ನಾವು ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ. ದಯವಿಟ್ಟು ಜಿಲ್ಲಾಧಿಕಾರಿಗಳು ನಮಗೆ ಯಾವುದಾದ್ರೂ ಒಂದು ಜಾಗವನ್ನು ನೀಡಿದರೆ ಅದಕ್ಕೆ ನಾವು ಆಸ್ಪತ್ರೆಯನ್ನು ಕಟ್ಟಿಸಿ ಅದಕ್ಕೆ ಬೇಕಾಗುವ ಎಲ್ಲ ರೀತಿಯಾದ ಸಲಕರಣೆಗಳನ್ನು ಕೊಟ್ಟು ಒಂದು ಒಳ್ಳೆ ಸುಸಜ್ಜಿತವಾದ ಎಲ್ಲಿಗೂ ಹೋಗದೇ ಇರೋ ರೀತಿ ಒಂದು ಆಪರೇಷನ್, ಒಂದು ಸುಸಜ್ಜಿತವಾದ ಕಣ್ಣಿನ ಶಿಬಿರವನ್ನು ಮಾಡಬೇಕು ಅಂತಿದ್ದೀವಿ. ದಯವಿಟ್ಟು ನಮ್ಮ ಜೊತೆ ಜಿಲ್ಲಾ ಕೇಂದ್ರದವರು ಸಹಕರಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಭಾಳ ಮುಖ್ಯವಾದದ್ದು, ರಾಮ್ಕಿ ಅವ್ರ ಸ್ನೇಹಿತರಾದರೆ ಎಷ್ಟೊಂದು ಅಂತ ನನಗೆ ಹೇಳೋಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಕೂಡ. ಆ್ಯಕ್ಚುಲಿ ನಮ್ಮ ಬದನಗುಪ್ಪೆಯಲ್ಲಿ ಕಿರೀಟ್ಸ್ ಟೆಕ್ನಾಲಜಿ ಅಂತ ಒಂದು ಫ್ಯಾಕ್ಟ್ರಿ ಇದೆ. ಅವರು ಮೈಸೂರಿನ KR ಆಸ್ಪತ್ರೆಯಲ್ಲಿ ರೋಗಿಗಳ ಜೊತೆ ಬಂದವರು, ರೋಗಿಗಳೇನೋ ಆಸ್ಪತ್ರೆಯಲ್ಲಿ ಇಟ್ಬಿಡ್ತಾರೆ, ಆದರೆ ರೋಗಿ ಬಂದರೆ ಅವ್ರ ಹೆಂಡತಿ ಅಥವಾ ಗಂಡ ಅವ್ರು ಎಲ್ಲಿರ್ಬೇಕು, ಅವ್ರು ಹೋಟ್ಲಿಗೆ ಹೋಗ್ಬೇಕು ಅಥವಾ ಆಚೆ ಮಲಗಿರ್ಬೇಕು, ಬೇರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಒಂದು ಶೆಲ್ಟರ್ ಇರೋದಿಲ್ಲ. ಆ ಶೆಲ್ಟರ್ನ ಮೈಸೂರು ಮಿಡ್ಟೌನ್ ರೋಟರಿ ಅವರ ಸಹಾಯದಲ್ಲಿ KR ಆಸ್ಪತ್ರೆಯಲ್ಲಿ ಬಹಳ ಸುಸಜ್ಜಿತವಾಗಿ ಒಂದು ಶೆಲ್ಟರ್ ಕಳಿಸಿದ್ದಾರೆ. ನಮ್ಮ ರಾಮ್ಕಿ ಅವರಿಗೆ ಚಾಮರಾಜನಗರದ ಮೇಲೆ ಎಷ್ಟು ಅಭಿಮಾನ ಅಂದರೆ, ಅವರು ಆ ಶೆಲ್ಟರ್ ಓಪನ್ ಮಾಡಿದಾಗ ನೀವು ಮೈಸೂರಲ್ಲಿ ಮಾಡಿದ್ರೆ ಸಾಕಾಗಲ್ಲ, ಚಾಮರಾಜನಗರದಲ್ಲಿ ಕೂಡ ಮಾಡಬೇಕು ಅಂತ ಕೇಳಿಕೊಂಡು ಇವರಿಗಾಗಲೇ ನಾವು ಮೈಸೂರಿನ ಸಿಮ್ಸ್ ಆಸ್ಪತ್ರೆಯ ಪ್ರಿನ್ಸಿಪಾಲ್ ಅವರ ಜೊತೆಗೂಡಿ ಈ ಒಂದು
ಶೆಲ್ಟರನ್ನು ಆದಷ್ಟು ಬೇಗ ಬಹುಶಃ ಇನ್ನೊಂದು 6-7 ತಿಂಗಳಲ್ಲೇ ಆ ಒಂದು ಶೆಲ್ಟರ್ನ ಕೂಡ ನಾವು ಮಾಡೋದಕ್ಕೆ ತಯಾರಾಗಿದ್ದೀವಿ. ಥ್ಯಾಂಕ್ ಯು ಫಾರ್ ದಟ್ ವಂಡರ್ಫುಲ್ ಸರ್.